ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ದೇಶದ ಒಂದು ತುಂಬಾನೇ ಮುಖ್ಯವಾದ ಪುಸ್ತಕದ ಬಗ್ಗೆ ಮಾತಾಡೋಣ. ಅದೇ ನಮ್ಮ ಭಾರತದ ಸಂವಿಧಾನ. ಇದು ಸುಮ್ಮನೆ ಒಂದು ಪುಸ್ತಕ ಅಷ್ಟೇ ಅಲ್ಲ, ನಮ್ಮೆಲ್ಲರ ಜೀವನಕ್ಕೆ ಒಂದು ರೀತಿಯಲ್ಲಿ ಆಧಾರ ಸ್ತಂಭ. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ದೇಶ ಎಷ್ಟು ದೊಡ್ಡದು ಅಲ್ವಾ? ನೂರಾರು ಭಾಷೆಗಳು, ಸಾವಿರಾರು ತರಹದ ಸಂಸ್ಕೃತಿ, ಕೋಟಿ ಕೋಟಿ ಜನ. ಇಷ್ಟೆಲ್ಲ ಬೇರೆ ಬೇರೆ ಥರ ಇದ್ರೂ ನಾವೆಲ್ಲ ಒಂದೇ ದೇಶವಾಗಿ ಒಟ್ಟಾಗಿ ಹೇಗೆ ಮುಂದೆ ಹೋಗ್ತಾ ಇದ್ದೀವಿ? ಯಾವತ್ತಾದರೂ ಈ ಪ್ರಶ್ನೆ ಬಂದಿದ್ಯಾ? ಈ ಒಂದು ಅದ್ಭುತ ಪ್ರಶ್ನೆಗೆ ಉತ್ತರವೊಂದೇ, ಅದು ನಮ್ಮ ಸಂವಿಧಾನ. ಹಾಗಿದೆ, ಬನ್ನಿ ಆ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಮ್ಮ ದೇಶದ ಆ ದೊಡ್ಡ ನಿಯಮ ಪುಸ್ತಕದ ಒಳಗೆ ಒಂದು ಸಣ್ಣ ಇಣುಕು ನೋಟ ಹಾಕೋಣ. ಸರಿ, ಸಂವಿಧಾನ ಅಂದ್ರೆ ಅದೇನೋ ಅಂತ ಕೇಳ್ತೀರಾ? ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನಮ್ಮ ದೇಶ ಒಂದು ದೊಡ್ಡ ಮನೆ ಅಂತ ಅಂದ್ಕೊಳ್ಳಿ. ಆ ಮನೆಗೆ ಒಂದು ಬ್ಲೂ ಪ್ರಿಂಟ್ ಬೇಕಲ್ವಾ, ಪ್ಲಾನ್ ಬೇಕಲ್ವಾ? ಅದೇ ನಮ್ಮ ಸಂವಿಧಾನ. ಅಂದ್ರೆ ಈ ಮನೆಯಲ್ಲಿ ಯಾರೆಲ್ಲ ಇರಬಹುದು, ಅವರಿಗೆ ಏನೆಲ್ಲ ಹಕ್ಕುಗಳಿವೆ, ಏನೆಲ್ಲ ಜವಾಬ್ದಾರಿಗಳಿವೆ, ಅಷ್ಟೇ ಅಲ್ಲ, ಈ ಮನೆಯನ್ನ ಯಾರು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋ ಪ್ರತಿಯೊಂದು ವಿಷಯವನ್ನು ಈ ಪುಸ್ತಕದಲ್ಲಿ ಕ್ಲೀನಾಗಿ ಬರೆದಿಟ್ಟಿದ್ದಾರೆ. ಈ ನಿಯಮ ಪುಸ್ತಕದ ವಿಷಯದಲ್ಲಿ 2 ದಿನಾಂಕಗಳು ತುಂಬಾನೇ ಇಂಪಾರ್ಟೆಂಟ್. ಮೊದಲನೇದು ನವೆಂಬರ್ 26, 1949. ಈ ದಿನ ನಮ್ಮ ಸಂವಿಧಾನ ರಚನಾ ಸಭೆ ಓಕೆ, ಈ ನಿಯಮ ಪುಸ್ತಕ ಸರಿ ಇದೆ ಅಂತ ಒಪ್ಕೊಂಡು ಅದನ್ನ ಅಂಗೀಕಾರ ಮಾಡ್ತು. ಆಮೇಲೆ ಜನವರಿ 26, 1950. ಆ ದಿನ ಈ ಎಲ್ಲಾ ನಿಯಮಗಳು ನಮ್ಮ ಇಡೀ ದೇಶದಲ್ಲಿ ಅಧಿಕೃತವಾಗಿ ಜಾರಿಗೆ ಬಂತು. ಹೌದು, ಇದೇ ದಿನವನ್ನೇ ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವ ಅಂತ ಎಷ್ಟು ಹೆಮ್ಮೆಯಿಂದ ಆಚರಿಸ್ತೀವಿ ಅಲ್ವಾ? ನೋಡಿ, ಯಾವುದೇ ದೊಡ್ಡ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿ ನಿಲ್ಬೇಕಂದ್ರೆ ಅದಕ್ಕೆ ಫೌಂಡೇಶನ್ ಅಂದ್ರೆ ಅಡಿಪಾಯ ಗಟ್ಟಿಯಾಗಿರ್ಬೇಕು, ಸರಿ ತಾನೇ? ಹಾಗೆ ನಮ್ಮ ಸಂವಿಧಾನ ಅನ್ನೋ ಈ ದೊಡ್ಡ ಕಟ್ಟಡಕ್ಕೆ ಒಂದು ಭದ್ರವಾದ ಅಡಿಪಾಯ ಇದೆ. ಅದೇ ಅದರ ಪೀಠಿಕೆ. ಇಂಗ್ಲಿಷಲ್ಲಿ ಪ್ರಿಯಾಂಬಲ್ ಅಂತ ಹೇಳ್ತೀವಲ್ಲ, ಅದೇ. ಆ ಪೀಠಿಕೆ ಶುರುವಾಗೋದೇ ಹೀಗೆ: ನಾವು ಭಾರತದ ಜನರು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ. ಅಬ್ಬಬ್ಬ, ಈ ಪದಗಳು ಕೇಳೋಕೆ ದೊಡ್ಡದಾಗಿರ್ಬೋದು, ಆದರೆ ಇವೇ ನಮ್ಮ ದೇಶದ ಆತ್ಮ. ನಾವು ಭಾರತದ ಜನರು ಅಂತ ಶುರುವಾಗೋದ್ರಲ್ಲೇ ಇದೆ ನೋಡಿ ಇದರ ಶಕ್ತಿ. ಸಾರ್ವಭೌಮ ಅಂದ್ರೆ ನಮ್ಮ ದೇಶದ ನಿರ್ಧಾರಗಳನ್ನ ನಾವೇ ತಗೊಳ್ತೀವಿ, ಬೇರೆ ಯಾರೂ ಹೇಳೋ ಹಾಗೆ ಇಲ್ಲ. ಸಮಾಜವಾದಿ ಅಂದ್ರೆ ದೇಶದ ಸಂಪತ್ತು ಎಲ್ಲರಿಗೂ ಸಮನಾಗಿ ಸಿಗ್ಬೇಕು ಅನ್ನೋ ಆಶಯ. ಧರ್ಮನಿರಪೇಕ್ಷ ಅಂದ್ರೆ ಸರ್ಕಾರಕ್ಕೆ ಅಂತ ಯಾವ ಧರ್ಮವೂ ಇಲ್ಲ, ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ನೋಡುತ್ತೆ. ಇನ್ನು ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದ್ರೆ ತುಂಬ ಸಿಂಪಲ್, ನಮ್ಮನ್ನು ಯಾರು ಆಳ್ಬೇಕು ಅಂತ ನಾವೇ ವೋಟ್ ಹಾಕಿ ಆರಿಸ್ತೀವಿ. ನೋಡಿ, ಈ 4-5 ಪದಗಳಲ್ಲೇ ನಮ್ಮ ದೇಶದ ಇಡೀ ಸಿದ್ಧಾಂತ ಅಡಗಿದೆ. ಸರಿ, ಈ ಸಂವಿಧಾನ ಅನ್ನೋ ಮನೆಯಲ್ಲಿ ನಾವೆಲ್ಲ ವಾಸವಾಗಿದ್ದೀವಿ. ಹಾಗಂದಮೇಲೆ ನಮಗೆ ಕೆಲವು ಸೌಲಭ್ಯಗಳು, ಕೆಲವು ಪವರ್ಸ್ ಇರಬೇಕಲ್ವಾ? ಅವನ್ನೇ ನಾವು ಹಕ್ಕುಗಳು ಅಂತ ಕರೆಯೋದು. ಅದೇ ಸಮಯದಲ್ಲಿ ಈ ಮನೆಯನ್ನ ಕ್ಲೀನಾಗಿ ಚೆನ್ನಾಗಿಟ್ಕೊಳ್ಳೋ ಜವಾಬ್ದಾರಿ ಕೂಡ ನಮ್ದೆ. ಅವನ್ನೇ ನಾವು ಕರ್ತವ್ಯಗಳು ಅಂತೀವಿ. ಹಾಗಿದ್ರೆ ನಮ್ಗಿರೋ ಕೆಲವು ಮುಖ್ಯವಾದ ಹಕ್ಕುಗಳು ಯಾವುವು? ಮೊದಲನೇದು ಸಮಾನತೆಯ ಹಕ್ಕು. ಅಂದ್ರೆ ಕಾನೂನಿನ ಕಣ್ಣಲ್ಲಿ ಎಲ್ಲರೂ ಒಂದೇ, ಶ್ರೀಮಂತ ಬಡವ, ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ. ಆಮೇಲೆ ಸ್ವಾತಂತ್ರ್ಯದ ಹಕ್ಕು. ಅಂದ್ರೆ ನಮಗೆ ಮಾತಾಡೋಕೆ, ಓಡಾಡೋಕೆ ಸ್ವಾತಂತ್ರ್ಯ ಇದೆ. ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಹೀಗೆ ಲಿಸ್ಟ್ ಇದೆ. ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರತಿಯೊಬ್ಬರೂ ಗೌರವದಿಂದ ಬದುಕಬೇಕು ಅನ್ನೋ ಗ್ಯಾರಂಟಿಯನ್ನ ಈ ಹಕ್ಕುಗಳು ಕೊಡುತ್ತೆ. ಆದ್ರೆ ಸಬ್ಸೆ ಬಡಾ ಬಾತಿ ಯೇ ಹೈ ಕಿ ಈ ಹಕ್ಕುಗಳನ್ನ ನಮ್ಮಿಂದ ಯಾರು ಕೂಡ ಕಸ್ಕೊಡೋಕ್ಕಾಗಲ್ಲ. ಈ ಹಕ್ಕುಗಳು ಮತ್ತು ಕರ್ತವ್ಯಗಳು ಇದೆಯಲ್ಲ, ಇವು ಒಂದು ಕಾಯಿನ್ನ 2 ಮುಖಗಳಿದ್ದ ಹಾಗೆ. ಒಂದಿಲ್ಲದೆ ಇನ್ನೊಂದಕ್ಕೆ ಬೆಲೆ ಇಲ್ಲ. ನಾವು ನಮಗೆ ಬೇಕಾದ ಸಮಾನತೆ, ಸ್ವಾತಂತ್ರ್ಯದ ಹಕ್ಕುಗಳನ್ನ ಎಂಜಾಯ್ ಮಾಡ್ತೀವಿ, ಸರಿ. ಅದೇ ಹೊತ್ತಲ್ಲಿ ನಮ್ಮ ದೇಶದ ಬಾವುಟಕ್ಕೆ ಗೌರವ ಕೊಡೋದು, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಕಾಪಾಡೋದು, ದೇಶದಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಇರೋದಕ್ಕೆ ಸಹಾಯ ಮಾಡೋದು, ಇವೆಲ್ಲ ನಮ್ಮ ಕರ್ತವ್ಯ. ಹಕ್ಕು ಚಲಾಯಿಸ್ತೀವಿ ಅಂದ್ರೆ ಕರ್ತವ್ಯವನ್ನು ಪಾಲಿಸಲೇಬೇಕು. ಓಕೆ, ಈಗ ದೇಶದ ಆಡಳಿತ ಹೇಗೆ ನಡೆಯುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಇಷ್ಟು ದೊಡ್ಡ ದೇಶವನ್ನ ಯಾರು ಹೇಗೆ ಮ್ಯಾನೇಜ್ ಮಾಡ್ತಾರೆ? ನಮ್ಮ ಸರ್ಕಾರ ಅನ್ನೋ ಸಿಸ್ಟಮ್ ಇದೆಯಲ್ಲ, ಅದು 3 ಸ್ಟ್ರಾಂಗ್ ಪಿಲ್ಲರ್ಗಳ ಮೇಲೆ, ಅಂದ್ರೆ ಸ್ತಂಭಗಳ ಮೇಲೆ ನಿಂತಿದೆ. ಹಾಗಿದ್ರೆ ಆ 3 ಪಿಲ್ಲರ್ಗಳ ಕೆಲಸ ಏನು? ಬನ್ನಿ ನೋಡೋಣ. ಮೊದಲನೇ ಪಿಲ್ಲರ್ ಶಾಸಕಾಂಗ, ಅಂದ್ರೆ ನಮ್ಮ ಪಾರ್ಲಿಮೆಂಟ್. ಇವರ ಕೆಲಸ ಏನು? ದೇಶಕ್ಕೆ ಬೇಕಾದ ರೂಲ್ಸ್ ಅಂದ್ರೆ ಕಾನೂನುಗಳನ್ನ ಮಾಡೋದು. ಎರಡನೇ ಪಿಲ್ಲರ್ ಕಾರ್ಯಾಂಗ. ಇದರಲ್ಲಿ ನಮ್ಮ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿಗಳೆಲ್ಲ ಬರ್ತಾರೆ. ಇವರು ಪಾರ್ಲಿಮೆಂಟ್ ಮಾಡಿದ ಕಾನೂನುಗಳನ್ನ ದೇಶದಲ್ಲಿ ಜಾರಿಗೆ ತರ್ತಾರೆ. ಇನ್ನು 3ನೇ ಪಿಲ್ಲರ್, ಇದು ತುಂಬಾನೇ ಮುಖ್ಯ, ಅದು ನ್ಯಾಯಾಂಗ, ಅಂದ್ರೆ ನಮ್ಮ ಕೋರ್ಟ್ಗಳು. ಇವು ಕಾನೂನು ಸರಿಯಾಗಿದೆಯಾ ಅಂತ ನೋಡುತ್ತೆ ಮತ್ತೆ ಎಲ್ರಿಗೂ ನ್ಯಾಯ ಸಿಗೋ ಹಾಗೆ ಮಾಡುತ್ತೆ. ನೋಡಿ,
ಈ ಮೂರು ಒಂದಕ್ಕೊಂದು ಕನೆಕ್ಟ್ ಆಗಿ ಕೆಲಸ ಮಾಡ್ತವೆ, ಆದರೆ ಯಾವುದೂ ಇನ್ನೊಂದರ ಕೆಲಸದಲ್ಲಿ ತಲೆ ಹಾಕಲ್ಲ. ಇದರಿಂದ ಪವರ್ ಬ್ಯಾಲೆನ್ಸ್ ಆಗಿರುತ್ತೆ. ಇಷ್ಟೆಲ್ಲ ಕೇಳಿದ್ಮೇಲೆ ನಮ್ಮ ಸಂವಿಧಾನದ ಬಗ್ಗೆ ಒಂದು ರೀತಿ ಹೆಮ್ಮೆ ಅನ್ಸುತ್ತೆ ಅಲ್ವಾ? ಹೌದು, ಇದು ನಮ್ಮೆಲ್ಲರನ್ನೂ ಒಂದಾಗಿ ಹಿಡಿದಿಟ್ಟಿರೋ ಒಂದು ದೊಡ್ಡ ಶಕ್ತಿ. ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ. ನಮ್ಮ ಭಾರತದ ಸಂವಿಧಾನ ಇದೆಯಲ್ಲ, ಅದು ಇಡೀ ಜಗತ್ತಿನಲ್ಲಿ ಕೈಯಲ್ಲಿ ಬರೆದಿಟ್ಟ ಅತಿ ದೊಡ್ಡ ಸಂವಿಧಾನ. ಹಬ್ಬಬ್ಬಾ! ಇದರಿಂದ ಏನ್ ಗೊತ್ತಾಗತ್ತೆ? ನಮ್ಮ ದೇಶದ ಪ್ರತಿಯೊಂದು ವೈವಿಧ್ಯತೆಯನ್ನ, ಪ್ರತಿಯೊಬ್ಬ ಪ್ರಜೆಯ ಹಿತವನ್ನ ಕಾಪಾಡೋಕೆ ನಮ್ಮ ಹಿರಿಯರು ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಹಾಗಿದ್ರೆ ಇಂತಹ ಒಂದು ಅದ್ಭುತವಾದ ನಿಯಮ ಪುಸ್ತಕವನ್ನ, ನಮ್ಮ ದೇಶ ಅನ್ನೋ ಈ ದೊಡ್ಡ ಮನೆಯ ಬ್ಲೂ ಪ್ರಿಂಟನ್ನ ಸಿದ್ಧಪಡಿಸಿದ ಮುಖ್ಯ ವ್ಯಕ್ತಿ ಯಾರು, ಅದರ ಹಿಂದಿನ ಚೀಫ್ ಆರ್ಕಿಟೆಕ್ಟ್ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಅವರು ಬೇರ್ಯಾರೂ ಅಲ್ಲ, ಅವರೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಹೋಗೋ ಮುಂಚೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ ಸಂವಿಧಾನ ಅನ್ನೋದು ನಾವೆಲ್ಲ ವಾಸ ಮಾಡ್ತಿರೋ ಒಂದು ಸೇಫ್ ಆದ, ಭದ್ರವಾದ ಮನೆ. ಈ ಮನೆಯನ್ನ, ಇದರಲ್ಲಿರೋ ಮೌಲ್ಯಗಳನ್ನ ಕಾಪಾಡೋದು, ಅದಕ್ಕೆ ಗೌರವ ಕೊಡೋದು ಪ್ರತಿಯೊಬ್ಬ ಭಾರತೀಯನಾಳ ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ? ಯೋಚನೆ ಮಾಡಿ ನೋಡಿ.